ಆಪರೇಷನ್ ಸಿಂಧೂರ್ ಯಶಸ್ಸಿನ ನಂತರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ತಿರಂಗ ಯಾತ್ರೆಯನ್ನ ಆಯೋಜನೆ ಮಾಡಬೇಕು. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಇದರ ಅಡಿಯಲ್ಲಿ ಆಪರೇಷನ್ ಸಿಂಧೂರ್ ಜೊತೆ ನಾವಿದ್ದೇವೆ. ಭಾರತದ ಸೇನೆಯೊಂದಿಗೆ ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮ ಎಲ್ಲ ಸಶಸ್ತ್ರ ಪಡೆಗಳ ಸುರಕ್ಷತೆಯ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು. ನಮ್ಮೆಲ್ಲ ದೇಶದ ಸಶಸ್ತ್ರ ಪಡೆಗಳಿಗೆ ನೈತಿಕ ಬೆಂಬಲವನ್ನು ಕೂಡ ನೀಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದಲ್ಲೂ ಸಹ ತಿರಂಗ ಯಾತ್ರೆನ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ತಿರಂಗ ಯಾತ್ರೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಯಾತ್ರೆ ತಿರಂಗ ಯಾತ್ರೆ ಇಟ್ ವಿಲ್ ಬಿ ನಾನ್ ಪೊಲಿಟಿಕಲ್, ರಾಜಕೀಯೇತರವಾಗಿ ತಿರಂಗ ಯಾತ್ರೆಯನ್ನ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಆಯೋಜನೆ ಮಾಡೋರಿದ್ದೇವೆ. ಮೇ 14ರಂದು ಬೆಂಗಳೂರು ಮಹಾನಗರದಲ್ಲಿ ತಿರಂಗ ಯಾತ್ರೆ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ತಿರಂಗ ಯಾತ್ರೆಯಲ್ಲಿ ನಿವೃತ್ತ ಯೋಧರು, ಅವರ ಕುಟುಂಬದ ಸದಸ್ಯರು, ರೈತರು, ವಿದ್ಯಾರ್ಥಿಗಳು, ಅದೇ ರೀತಿ ಡಾಕ್ಟರ್ಸ್, ಇಂಜಿನಿಯರ್, ಅಂದ್ರೆ ಎಲ್ಲ ಪ್ರೊಫೆಷನಲ್, ಯಾವುದು ಎಲ್ಲ ವರ್ಗದ ಜನರನ್ನ ಗುರುತಿಸಿ ಅವ್ರನ್ನೂ ಕೂಡ ತೊಡಗಿಸ್ಕೊಂಡು ಈ ತಿರಂಗ ಯಾತ್ರೆಯನ್ನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಯೋಜನೆಯನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಬೆಂಗಳೂರು ಮಹಾನಗರದಲ್ಲಿ ಮೇ 14ನೇ ತಾರೀಕು ತಿರಂಗ ಯಾತ್ರೆ ಆಯೋಜನೆ ಮಾಡೋರಿದ್ದೇವೆ. ಮೇ 15ನೇ ತಾರೀಕು ಮಂಗಳೂರು, ಬೆಳಗಾವಿ ಇತರ ಪ್ರಮುಖ ಜಿಲ್ಲೆಗಳಲ್ಲಿ ತಿರಂಗ ಯಾತ್ರೆ ಬಹಳ ಯಶಸ್ವಿಯಾಗಿ ಆಗ್ತದೆ. ಜಿಲ್ಲಾ ಕೇಂದ್ರಗಳಲ್ಲಿ ಅಂದ್ರೆ ಶಿವಮೊಗ್ಗ ಮತ್ತು ಇತರ ಜಿಲ್ಲೆಗಳಲ್ಲಿ ಮೇ 16ನೇ ತಾರೀಕು ಆಯೋಜನೆ ಮಾಡೋರಿದ್ದೇವೆ. ಜಿಲ್ಲಾ ಕೇಂದ್ರಗಳಲ್ಲಿ ಮೇ 16ನೇ ತಾರೀಕು ಆಗ್ತದೆ. ಮೇ 18ರಿಂದ ಮೇ 23ರವರೆಗೆ ಎಲ್ಲ ಮಂಡಲ ಮಟ್ಟದಲ್ಲಿ ಅಂದ್ರೆ ತಾಲೂಕು ಕೇಂದ್ರಗಳಲ್ಲಿ ಈ ನಮ್ಮ ತಿರಂಗ ಯಾತ್ರಾ ಎಲ್ಲರನ್ನು ಕೂಡ ತೊಡಗಿಸ್ಕೊಂಡು ಈ ಒಂದು ತಿರಂಗ ಯಾತ್ರೆಯನ್ನ ಮಾಡೋದ್ರ ಮುಖೇನ ನಮ್ಮ ದೇಶದ ಯೋಧರಿಗೆ, ಎಲ್ಲ ಸಶಸ್ತ್ರ ಪಡೆಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನ ತುಂಬುವಂತ ಕೆಲಸ ಮಾಡಬೇಕು ಅಂತ ನಾವು ಈಗಾಗಲೇ ಕಾರ್ಯಯೋಜನೆಯನ್ನ ಮಾಡ್ಕೊಂಡಿದ್ದೇವೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮೆಲ್ಲ ಪಕ್ಷದ ಪ್ರಮುಖರು ಕೂಡ ಭಾಗವಹಿಸ್ತಾರೆ. 16ನೇ ತಾರೀಕು ಶಿವಮೊಗ್ಗದಲ್ಲಿ ನಾನು ಕೂಡ ಇರ್ತೇನೆ. ನಮ್ಮೆಲ್ಲ ಪಕ್ಷದ ಮುಖಂಡರು, ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ.